ఇంకా పూజ గంట ఇడిసద్దండ చూడమ్మా ముందుకు కావాలి అమౌంట్ ఆడ మాత్రమా పెట్టేస్తున్నామా అవా ఇంకా లేట్లే ఉంది 5 డ్యూటీ ఇంకా దబక్క మీరు ఆపకి పక్క పాస్ చేసుకోండి చూడండి ಸ್ವಲ್ಪ మంగళ మంగళ బ్యాగి బ్యాగి ಶ್ರೀ ಪ್ರಸನ್ನ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನ ಇವತ್ತು ರಥೋತ್ಸವ ಪ್ರತಿ ವರ್ಷವೂ ಇದೇ ರೀತಿ ನಡೆಯುತ್ತೆ ಇಲ್ಲಿ. ನಾವು ಯಾವಾಗಲೂ ಇಲ್ಲಿ ಬರ್ತೀವಿ. ಮದುವೆಗಳು ಜಾಸ್ತಿ ಆಗುತ್ತೆ ಚೌಡ್ರಿಗೆ ನಾವು ಮದುವೆಗಳಿಗೂ ಬರ್ತೀವಿ. ಹಾಗೆ ಬಂದಾಗ ದೇವರ ದರ್ಶನ ಮಾಡ್ತೀವಿ. ದೇವರ ಕೃಪೆಯಿಂದ ಆ ದೇವರು ಇವರು ನಂಬಿರೋರಿಗೆ ಎಲ್ರಿಗೂ ಒಳ್ಳೇದು ಮಾಡಿದ್ದಾನೆ. ಅದೇ ರೀತಿ ಈ ತಾಲೂಕಿನವರಿಗೆಲ್ಲ ಒಳ್ಳೇದು ಮಾಡಲಿ, ಈ ರಾಜ್ಯದವರಿಗೂ ಒಳ್ಳೇದು ಮಾಡಿ, ಎಲ್ರಿಗೂ ಮಳೆ ಬೆಳೆ ಆಗಿ ಆರೋಗ್ಯ ಭಾಗ್ಯ ಎಲ್ಲ ಕೊಟ್ಟು ಇದೇ ರೀತಿಗೆ ವರ್ಷ ವರ್ಷ ನಡೀಲಿ. ಈ ಥರ ನೀವು ಜನ ಬಂದು ವರ್ಷ ಬಹಳ ಉತ್ತಮವಾಗಿ ಇದೇ ರೀತಿ ನಡೆದರೆ ಎಲ್ರಿಗೂ ಒಳ್ಳೆಯದು, ಸಂತೋಷ. ನಾವು ಇವತ್ತು ಬಂದಿದ್ದೀವಿ. ಬಂದು ಇಲ್ಲಿ ಪೂಜೆಯನ್ನು ಮಾಡಿಕೊಂಡು ಬಂದಾಗ ನಮಗೆ ತೃಪ್ತಿ ಬಂದಿದೆ. ಎಲ್ರಿಗೂ ಇದೇ ರೀತಿ ಆಶೀರ್ವಾದ ಇರಲಿ ಅಂತ ನಾನು 2 ಮಾತಲ್ಲಿ ಮುಗಿಸ್ತೀನಿ. ನಮಗೆ ಒಂದು ಆಹ್ವಾನ ಬಂದರು. ಆಹ್ವಾನ ಮೇರೆಗೆ ಬಂದು ದೇವರ ರಥೋತ್ಸವ ನೋಡಿದ್ವಿ. ನಮಗೂ ಹಿಂಗೆ ಮಂಡ್ಕಲ್ ಜಾತ್ರೆ ಕೂಡ ಇದೇ ಥರ ಚೆನ್ನಾಗಿ ವಿಜೃಂಭಣೆ ನಡೀತದೆ. ಇಲ್ಲಿ ನೋಡಿದ್ರೆ ಸಂತೋಷ ಆಯಿತು. ಇಲ್ಲಿ 2 ವರ್ಷದಿಂದ ಇನ್ನು ಸ್ಟಾರ್ಟ್ ಆಗಿದೆ ಅಂತೆ. ನೆಕ್ಸ್ಟ್ 3ನೇ ವರ್ಷ ಇಲ್ಲಿ ಇನ್ನೂ ಇದು 2ರಷ್ಟು ಆಗಲಿ ಅಂತ ಕೋರುತ್ತಾ, ಎಲ್ಲ ಮಳೆ ಬೆಳೆ ಚೆನ್ನಾಗಿ ಆಗಲಿ ಅಂತ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದಕ್ಕೆ ಎಲ್ಲರಿಗೂ ಮುನ್ನಿಸ್ತಾ ಈಗ 2 ಮಾತು ಮುಗಿಸ್ತಾ ಇದ್ದೀನಿ. ಬೈರ್ಪುರ ಹೋಬಳಿಯ ಕಾಡೇನಹಳ್ಳಿ ಗ್ರಾಮದ ಸಪ್ತಮಾತ್ರಕ ಚೌಡೇಶ್ವರಿ ದೇವಸ್ಥಾನದ 2ನೇ ವರ್ಷದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಎಲ್ಲರಿಗೂ ಆಹ್ವಾನದ ಮೇರೆಗೆ ಆ ದೇವಿ ಎಲ್ಲರನ್ನೂ ಸದಾ ಸಂತೋಷ, ಸುಖ, ಸಂತೋಷ, ಮಳೆ ಬೆಳೆ ಚೆನ್ನಾಗಿ ಎಲ್ಲರನ್ನು ಸಂತೋಷಗಿಡಬೇಕು ಅಂತ ಎಲ್ಲರೂ ಭಗವಂತ ದೇವರ ಕೃಪೆಗೆ ಪಾತ್ರರಾಗಿ ಎಲ್ಲರನ್ನು ಕಾಪಾಡಬೇಕು ಅಂತ ಭಗವತ್ ತಾಯಿಯಲ್ಲಿ ಬೇಡ್ಕೊಳ್ತಾ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ನಮ್ಮ ಫೀಲ್ಡ್ ಬ್ಯಾಂಕ್ ಅಧ್ಯಕ್ಷರಾದ ಗಂಗರೆಡ್ಡನವರು, ಸತೀಶನವರು, ಶಂಕರನವರು ಎಲ್ಲರಿಗೂ ಹೊಂದಿಸುತ್ತಾ ಈ ಒಂದು ಕಾರ್ಯಕ್ರಮ
ಮುಂದಿನ ದಿನಗಳು ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ ಅಂತ ಆ ಭಗವಂತನಲ್ಲಿ ಬೇಡ್ಕೊಳ್ತಾ ನಾನು 4 ಮಾತನ್ನು ಮುಗಿಸ್ತೇನೆ.